ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವ್ರಿಗೆ ಒಳ್ಳೇದ್ ಮಾಡಕ್ಕೆ ನಾನೇನ್ ದೇವ್ರಲ್ಲ. ಅಯ್ಯೋ ಅಮ್ಮ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಬೇಕಿದ್ರೆ ರಾಧಿಕನ್ ಪರವಾಗಿ ನಾನ್ ನಿಮ್ ಸಾಕು ನಿಲ್ಸಿ. ಆ ರಾಧಿಕಾ ನೋಡಿದ್ರೆ ನನ್ ಮನ್ಸಿಗೆ ನೋವು ಮಾಡ್ತಾಳೆ, ನನ್ ಮಗನ ಅರೆಸ್ಟ್ ಮಾಡಿಸ್ತಾಳೆ. ನೀವುಗಳು ಅವಳ ಪರ ವಕಾಲತ್ ವಹಿಸ್ಕೊಂಡು ನನ್ ಕಾಲಿಗೆ ಬೀಳಕ್ ಬರ್ತೀರಾ? ಅಸಹ್ಯ ಅನ್ಸಲ್ವಾ ನಿಮ್ಗೆ? ರಾಧಿಕಾ ನಿಶ್ಚಿತಾರ್ಥ ಚೆನ್ನಾಗ್ ಆಗ್ಬೇಕು ಅಂತ ನಿಮ್ ಅತ್ತೆ ಬಂದ್ ನನ್ ಕಾಲಿಗೆ ಬಿದ್ರು. ಈಗ ನೀವಿಬ್ರು ಬಂದು ಮದ್ವೆ ಚೆನ್ನಾಗ್ ಆಗ್ಬೇಕು ಅಂತ ನನ್ ಕಾಲಿಗೆ ಬೀಳ್ತಾ ಇದ್ದೀರಾ? ಮೊದ್ಲು ಇದನ್ನೆಲ್ಲ ತಗೊಂಡು ಇಲ್ಲಿಂದ ಹೊರಟೋಗಿ. ಅತ್ತೆ, ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ ಅತ್ತೆ. ನೀವೆಲ್ಲರೂ ಮದುವೆಗೆ ಬಂದ್ರೆ ಅಮ್ಮನ ಮನ್ಸ್ಗೂ ಸಂತೋಷ ಆಗುತ್ತೆ. ಯಾರಿಗೋಸ್ಕರನೂ ನನ್ ಮನ್ಸ್ ಕರ್ಗಲ್ಲ. ಹಾಗೊಂದ್ ವೇಳೆ ಇದ್ದಿದ್ರೆ ನಿಮ್ಮಮ್ಮನಿಗೋಸ್ಕರ ರಾಧಿಕನ್ ಮದ್ವೆಯಲ್ಲಿ ನಾನೇ ಓಡಾಡ್ತಿದ್ದೆ. ಈಗ ನನ್ಗ ಮನ್ಸಿಲ್ಲ, ಹೊರಡಿ ಇಲ್ಲಿಂದ. ಅಮ್ಮ ಇಂದಿರಾ, ನಾನು ಏನ್ ಹೇಳ್ತಾ ಇದ್ದೀನಿ? ಹೇಳ್ಬೇಡ ಅಣ್ಣ ನೀನು. ಅತ್ತೆ ಪ್ಲೀಸ್ ಪತ್ರಿಕೆ ತಗೊಳ್ಳಿ ಅತ್ತೆ. ಅಪ್ಪನ್ ತಂಗಿಯಾಗಿ ನೀವೇ ಈ ಮದುವೆಗೆ ಬಂದಿಲ್ಲ ಅಂದ್ರೆ ಅದು ಪರಿಪೂರ್ಣ ಅನ್ಸಲ್ಲ. ದಯವಿಟ್ಟು ಪತ್ರಿಕೆ ತಗೊಳ್ಳಿ ಅತ್ತೆ. ಏಯ್, ನಿನ್ನನ್ ಯಾರೋ ಮನೆ ಕರೆದಿದ್ದು? ಈಗ ಈ ಆಟಕ್ಕೊಂದು ಕಳೆ ಬಂತು. ಈ ಇಂದಿರಾ ಬರೀ ಬಾಯಲ್ಲಿ ಮಾತಾಡ್ತಾಳೆ, ಆದ್ರೆ ಆರ್ಯ ಹಾಗಲ್ಲ. ಅವನ್ ಬಾಯಿ ಬಿಟ್ಟು ಬೇರೆ ಎಲ್ಲ ಮಾತಾಡತ್ತೆ. ಏಯ್, ಎಷ್ಟೋ ಧೈರ್ಯ ನಿನ್ಗೆ? ನನ್ನನ್ನೇ ಅರೆಸ್ಟ್ ಮಾಡಿಸಿ ಪೊಲೀಸ್ ಸ್ಟೇಷನ್ ಕಳ್ಸಿರೋ ಆ ರಾಕ್ಷಸಿ ಮದುವೆ ಪತ್ರಿಕೆ ತಗೊಂಡ್ಬಂದು ಮದ್ವೆಗೆ ಬನ್ನಿ ಅಂತ ಕರಿಯಕ್ ಬಂದಿದ್ಯಾ? ಆರ್ಯ, ಯಾಕೆ ಆರ್ಯ ಹೀಗೆ ನಡ್ಕೊಳ್ತಿದ್ಯಾ? ರಾಧಿಕಾ ನಿನ್ಗೆ ಇಷ್ಟ ಇಲ್ಲ ಅಂದ ಮಾತ್ರಕ್ಕೆ ಅವಳು ಮದುವೆ ಪತ್ರಿಕೆನ ಹೀಗೆ ಕಾಲಲ್ಲಿ ಓದಿಯೋದು ಎಷ್ಟು ಸರಿ ಹೇಳು?